ನಮಸ್ತೆ. ಎಲ್ಲರೂ ಕೇಳ್ತಾ ಇದ್ರು ಪಂಚಕರ್ಮದ ಬಗ್ಗೆ ಹೇಳಿ ಅಂತ. ಮಸಾಜ್ ಮಾಡುವಂಥದ್ದು, ಹಾಗೆ ಸ್ಟೀಮಲ್ಲಿ ಕುತ್ಕೊಳ್ಳುವಂಥದ್ದನ್ನ ಎಲ್ಲ ಪಂಚಕರ್ಮ ಅಂತ ತಿಳಿತಾರೆ. ಸೊ ಆ್ಯಕ್ಚುಲಿ ಪಂಚಕರ್ಮ ಅಂದರೆ ಅದಲ್ಲ. ಆಯುರ್ವೇದಿಕದಲ್ಲಿ ಪಂಚಕರ್ಮಕ್ಕೆ ವಿಶೇಷವಾದ ಸ್ಥಾನ ಇದೆ. ದೇಹವನ್ನು ಸಂಪೂರ್ಣ ಪ್ಯೂರಿಫೈ ಮಾಡುವಂಥದ್ದು, ಶುದ್ಧಿ ಮಾಡುವಂಥ ವಿಧಾನಕ್ಕೆ ಪಂಚಕರ್ಮ ಅಂತ ಕರೀತಾರೆ. ಸೊ ಈ ಬ್ರಹ್ಮಾಂಡ ಇದೆ, ಅದು ಪಂಚಮಹಾಭೂತದಿಂದ ಆಗಿದೆ. ಅದೇ ಥರ ಈ ಶರೀರನೂ ಕೂಡ ಪಂಚಮಹಾಭೂತದಿಂದ ಆಗಿದೆ. ಪೃಥ್ವಿ, ಅಪ್, ತೇಜ, ವಾಯು, ಆಕಾಶ. ಪೃಥ್ವಿ ಅಂತ ಹೇಳಿದ್ರೆ ಹಾರ್ಡ್ ಮೆಟೀರಿಯಲ್ಲು, ಭೂಮಿಯನ್ನ ಹಾರ್ಡ್ ಮೆಟೀರಿಯಲ್ನ ಪೃಥ್ವಿ ಅಂತೀವಿ. ಅಪ್ ಅಂದರೆ ಜಲ, ನೀರು. ತೇಜ ಅಂದರೆ ಸೂರ್ಯ, ಬೆಂಕಿ, ಹೀಟ್, ಉಷ್ಣ. ವಾಯು ಅಂದರೆ ಗಾಳಿ, ಆಕಾಶ ಅಂದರೆ ಖಾಲಿ ಜಾಗ. 5 ಪಂಚಮಹಾಭೂತಗಳಿಂದನೇ ಈ ಶರೀರನೂ ಕೂಡ ಆಗಿದೆ. ಶರೀರದಲ್ಲಿ ಇದನ್ನ ನಾವು ಆಕಾಶ ಮತ್ತೆ ವಾಯುವನ್ನ ವಾತ ಅಂತ ತಗೋತೀವಿ, ಉಷ್ಣವನ್ನ ತೇಜವನ್ನ ಪಿತ್ತ ಅಂತ ತಗೋತೀವಿ, ಪೃಥ್ವಿ ಮತ್ತೆ ಅಪ್ ಜಲವನ್ನ ಕಫ ಅಂತ ತಗೋತೀವಿ. ಈ 3 ದೋಷಗಳೇ ಇಡೀ ಶರೀರದ ಪೋಷಣೆಗೆ ಮುಖ್ಯವಾದ. ಇದರಲ್ಲಿ ವಾತಕ್ಕೆ ಮುಖ್ಯವಾದಂತಹ ಕೆಲಸ ಇರ್ತದೆ. ಪರಮಾತ್ಮ ಮತ್ತೆ ಜೀವಾತ್ಮನ ಮಧ್ಯೆ ಇರುವಂತಹ ಕೊಂಡಿ, ಅದಕ್ಕೆ ಪ್ರಾಣ ಅಂತ ಕರೀತಾರೆ. ಈ ಶರೀರದಲ್ಲಿ ಪ್ರಾಣ ಇದ್ರೆ ಮಾತ್ರ ಶರೀರ, ಪ್ರಾಣ ಇಲ್ಲ ಅಂದ್ರೆ ಶರೀರ ಇಲ್ಲ. ಹಾಗೇನೆ ಜೀವಾತ್ಮದಿಂದ ಪರಮಾತ್ಮನಿಗಿರುವ ಪ್ರಾಣ ಶರೀರದಲ್ಲಿ 5 ವಿಧವಾಗ್ತದೆ. ಅದನ್ನೇ ಪಂಚವಿಧ ವಾತ ಅಂತೀವಿ. ಪ್ರಾಣ, ಉದಾನ, ಸಮಾನ, ವ್ಯಾನ, ಅಪಾನ ಅಂತ. ಇದರಲ್ಲಿ ಪ್ರಾಣದ ಕೆಲಸ ಏನಂದ್ರೆ ಉಸಿರನ್ನ ತಗೊಳ್ಳೋದು, ಬಿಡೋದು, ಮತ್ತೆ ತಲೆಯಲ್ಲಿ ಇದ್ದು ಅದು ಪಂಚ ಜ್ಞಾನೇಂದ್ರಿಯಗಳ ಕೆಲಸವನ್ನ, ಕಣ್ಣು, ಕಿವಿ, ಮೂಗು, ನಾಲಿಗೆ ಹಾಗೂ ಚರ್ಮದ ಒಂದು ಸೆನ್ಸರಿ ಆರ್ಗನ್ಸ್ ಅಂತ ಏನ್ ಕರೀತಾರೆ, ಈ ಸೆನ್ಸರಿ ಆರ್ಗನ್ಸಿನ ಕೆಲಸವನ್ನ ಈ ಪ್ರಾಣವಾತ ಮಾಡ್ತಾ ಇದೆ. ಪಂಚಮಹಾಭೂತದಲ್ಲಿ ವಾತಕ್ಕೆ, ವಾಯುಗೆ ಬಿಟ್ರೆ ಇನ್ಯಾವುದಕ್ಕೂ ಮೂಮೆಂಟ್ ಇಲ್ಲ, ಗತಿ ಇಲ್ಲ. ಅದೇ ತರ ಶರೀರದಲ್ಲೂ ಕೂಡ ಕಫ ಮತ್ತೆ ಪಿತ್ತ ಆಗ್ಲಿ, ರಕ್ತಕ್ಕಾಗ್ಲಿ ಯಾವುದಕ್ಕೂ ಮೂಮೆಂಟ್ ಇಲ್ಲ. ಹಾಗಾಗಿ ಶರೀರದ ಪ್ರತಿಯೊಂದು ಕೆಲಸಗಳು ನಡೆಯುವುದು ಈ ವಾತದಿಂದಲೇ, ವಾಯುವಿನಿಂದಲೇ. ಸೊ ಇದರಲ್ಲಿ ಪ್ರಾಣವಾತದ ಕೆಲಸ ಪಂಚ ಜ್ಞಾನೇಂದ್ರಿಯ ಮತ್ತೆ ಮೆದುಳಿನ ಕೆಲಸ ಎಲ್ಲ ಮಾಡುವಂಥದ್ದು ಪ್ರಾಣವಾತ. ಎರಡನೇದು ಬರ್ತದೆ ಉದಾನವಾತ. ಉರಸ್ಥಾನ ಉದಾನಸ್ಯ ನಾಸನಾಭಿಗಳಶ್ಚಂತಿ. ವಾಕ್ ಪ್ರವೃತ್ತಿ ಪ್ರಯತ್ನ ಬಲ ವರ್ಣ ಊರ್ಜ ಸ್ಮೃತಿ ಕ್ರಿಯಾ ಅಂತ ಕರೀತಾರೆ. ಅಂದ್ರೆ ಎದೆ ಪೋಷನಲ್ಲಿ ಇದ್ದು ಅದು ಸರ್ವಶಕ್ತಿಯ ಒಂದು ಬಲ, ಮಾತಾಡ್ಲಿಕ್ಕೆ, ಶರೀರದ ಊರ್ಜ, ಸ್ಮೃತಿ, ಎಲ್ಲಾ ಕೆಲಸಗಳನ್ನ ಈ ಉದಾನವಾತ ಮಾಡುತ್ತೆ. ಶರೀರಕ್ಕೆ ಬಲವನ್ನ ಕೊಡುವುದು ಕೂಡ ಇದೇ ಉದಾನವಾತ. ಸಮಾನವಾತ. ಸಮಾನೋ ಅಗ್ನಿ ಸಮೀಪಸ್ಯ ಅನ್ನಂ ಗೃಹ್ಣಾತಿ ಪಚತಿ ವಿವೇಚಯತಿ ಮುಂಚತಿ. ನಾವು ತಿಂದ ಆಹಾರವನ್ನ ಹೊಟ್ಟೆಗೆ ಬಂದ ಮೇಲೆ ಅಲ್ಲಿ ಅಗ್ನಿಯ ಸಮೀಪದಲ್ಲಿರ್ತದೆ. ನಾವು ತಿಂದಾರೆ ಜೀರ್ಣ ಆಗಬೇಕಾದ್ರೆ ಒಳಗಡೆ ಬೆಂಕಿ ಇರಬೇಕು, ಅಗ್ನಿ ಇರಬೇಕು. ಆ ಅಗ್ನಿಯಿಂದ ಇದು ಪಚನ ಆಗ್ತದೆ. ಈ ಪಚನ ಆಗ್ಲಿಕ್ಕೆ ಗಾಳಿ ಬೇಕೇ ಬೇಕು. ಸೊ ಬೆಂಕಿ ಚೆನ್ನಾಗಿ ಉರಿಬೇಕಾದ್ರೆ ಗಾಳಿ ಇರಬೇಕು. ಅದೇ ತರ ಅಗ್ನಿಯ ಪಕ್ಕದಲ್ಲಿ ಸಮಾನವಾತ ಇದ್ದು ಅನ್ನವನ್ನ ಪಚನ ಮಾಡಿಬಿಟ್ಟು ಸಾರಕಿಟ್ಟ ವಿಭಜನೆ ಮಾಡಿ ಮುಂದಕ್ಕೆ ತಳ್ಳುತ್ತೆ. ಶರೀರದ ಪೋಷಕಾಂಶಗಳು ಸಾರಭಾಗ ಅಂದ್ರೆ ಇದನ್ನ ಪ್ರತಿಯೊಂದು ಶರೀರದ ರೂಪಕ್ಕೂ ತಗೊಂಡೋಗಿ ಕೊಡಬೇಕು. ಎಲ್ಲಾ ಕಣಗಳಿಗೆ ಸಪ್ಲೈ ಮಾಡುವಂಥದ್ದು ವ್ಯಾನವಾತದ ಕೆಲಸ. ಹಾಗೆ ವ್ಯಾನವಾತದ ಕೆಲಸ ಏನಿದ್ರೆ ಕೂರುದು, ಏಳುದು, ಹಾರುದು ಎಲ್ಲಾ ಮಾಡುವಂಥದ್ದು, ಕಣ್ಮುಚ್ಚುದು, ಬಿಡುವುದು, ಪ್ರತಿಯೊಂದನ್ನು ಕೂಡ ಈ ವ್ಯಾನವಾತನೇ ಮಾಡುವಂಥದ್ದು. 5ನೇ ವಾತ ಬರ್ತದೆ ಅಪಾನವಾತ. ಅಪಾನಗ ಶ್ರೋಣಿ ಬಸ್ತಿ ಊರು ಮೇಡ್ರ ಗೋಚರ ಶುಕ್ರಾರ್ಥವ ಶಕ್ರನ್ಮೂರ್ಧ ಗರ್ಭ ನಿಷ್ಕ್ರಮಣ ಕಿಯ. ದಿನಕ್ಕೆ 2 ಸಲ ಮೋಷನ್ ಅನ್ನು ಹೊರಗಾಕುದು, ಬ್ಲಾಡರ್ ತುಂಬಿದಾಗ ಮೂತ್ರವನ್ನ ಹೊರಗಾಕುದು, 9 ತಿಂಗಳು ತುಂಬಿದ ಗರ್ಭವನ್ನ ಹೊರಗಾಕೋದು, ಸ್ತ್ರೀಯರಲ್ಲಿ ಪ್ರತಿ ತಿಂಗಳು ಮುಟ್ಟನ್ನ ಹೊರಗಾಕೋದು, ಪ್ಲಸ್ ಪುರುಷರಲ್ಲಿ ಉಯಿರವನ್ನ ಹೊರಗಾಕುವಂಥದ್ದು ವಾತದ ಕೆಲಸ, ಅಪಾನವಾತ. ಇದು ಕೆಳಮುಖವಾಗಿ ಹೋಗ್ತಾ ಇರಬೇಕು, ಇದು ಮೇಲ್ಮುಖ ಬರಲೇಬಾರದು. ಹಾಗೆ ಯಾರಿಗೆ ಮೇಲ್ಮುಖ ಬರುತ್ತೆ ಅವಾಗ ಕಾಯಿಲೆಗಳ ಉತ್ಪತ್ತಿ ಆಗುತ್ತೆ. ಈ ರೀತಿ ಪಂಚವಿಧ ವಾತಗಳು ಶರೀರವನ್ನ ಪ್ರತಿಯೊಂದು ಕೆಲಸ ಎಲ್ಲದನ್ನೂ ಕೂಡ ಮಾಡ್ತಾ ಇರುತ್ತೆ. ಈ ಒಂದು ಪಂಚವಿಧ ವಾತಗಳ ಒಂದು ದಾರಿ, ಈ ಕೆಲಸ ಮಾಡ್ಬೇಕಾದ್ರೆ ಅದರದ್ದೇ ಆದ ಒಂದು ದಾರಿ, ಪಥ ಎಲ್ಲ ಇರುತ್ತೆ. ಈ ಒಂದು ದಾರಿಯಲ್ಲಿ ಅವಕ್ಕೆ ಅಡೆಚಣಗಳು ಉಂಟಾದರೆ, ಕಫ ಜಾಸ್ತಿಯಾಗಿ ಕಾಯಿಲೆಗಳು ಬಂದ್ರೆ, ಪಿತ್ತ ಜಾಸ್ತಿ ಆದಾಗ ಅದಕ್ಕೆ ಕೆಲಸ ಮಾಡ್ಲಿಕ್ಕೆ ವಾತಕ್ಕೆ ತೊಂದರೆ ಆಗುತ್ತೆ. ಹಾಗೆ ಬೇರೆ ರಕ್ತ ಜಾಸ್ತಿ ಆದ್ರೆ, ವೃದ್ಧಿ ಆದ್ರೆ, ಮಾಂಸ ವೃದ್ಧಿ ಆದ್ರೆ, ಪ್ರತಿಯೊಂದೂ ಕೂಡ ಶರೀರದಲ್ಲಿ ಅವಾಗ ಅಡೆಚಣಗಳು ಉಂಟಾಗುತ್ತೆ. ಅವಾಗ ಏನಾಗುತ್ತೆ, ಅದು ಕಾಯಿಲೆ ರೂಪದಲ್ಲಿ ನಮಗೆ ತೋರಿಸ್ತಾ ಬರುತ್ತೆ. ಈ ಒಂದು ಪಂಚವಿಧ ವಾತಗಳ ದಾರಿಯನ್ನು ಶುದ್ಧಿ ಮಾಡುವಂಥದ್ದೇ ಪಂಚಕರ್ಮ. ಪಂಚ ಅಂದ್ರೆ 5, ಕರ್ಮ ಅಂದ್ರೆ ಪ್ರೊಸೀಜರ್. ದೇಹದಲ್ಲಿ ಇರುವಂತಹ ಬ್ಲಾಕ್ಸ್ ಆಗುತ್ತೆ, ಅಡಚಣೆಗಳು, ಅವರೋಧ ಅಂತ ಆಯುರ್ವೇದದಲ್ಲಿ ಕರೀತಾರೆ. ದೋಷಗಳ ದೃಷ್ಟಿಯಾಗಿ ಅನ್ಡೈಜೆಸ್ಟೆಡ್ ಫುಡ್ ದೇಹದಲ್ಲಿ ತಿಂದ ಆಹಾರ ಸಂಪೂರ್ಣ ಜೀರ್ಣ ಆಗದೆ ಹಾಗೆಯೇ ಉಳಿತದೆ. ಅದು ಹೊಟ್ಟೆಯಲ್ಲಾಗಿ ಉಳಿಬಹುದು ಅಥವಾ ಶರೀರದಲ್ಲಿ ಬೇರೆ ಕಡೆ ಹೋಗಿನೂ ಉಳಿಬಹುದು. ಅಲ್ಲೆಲ್ಲ ಉಳಿದ್ರೆ ಅದನ್ನ ದೇಹವನ್ನು ಶುದ್ಧಿ ಮಾಡುವಂತಹ ವಿಧಾನಕ್ಕೆ ಪಂಚಕರ್ಮ ಅಂತ ಕರೀತಾರೆ.
ಅದರಲ್ಲಿ 5 ತರ ಬರುತ್ತೆ: ವಮನ, ವಿರೇಚನ, ಬಸ್ತಿ, ನಸ್ಯಕರ್ಮ, ರಕ್ತ ಮೋಕ್ಷಣ ಅಂತ 5 ತರ. ಪಂಚಕರ್ಮವನ್ನ ಮಾಡುವುದರಿಂದ ದೇಹಕ್ಕೆ ಶುದ್ಧಿ ಆಗುತ್ತೆ. ಎಲ್ಲರಿಗೂ ಮಾಡಲ್ಲ, ಯಾರಿಗೆ ಯಾವ್ದು ಅಗತ್ಯ ಇದೆ ಅದನ್ನ ಮಾತ್ರ ನಾವು ಮಾಡ್ತಾ ಹೋಗ್ತೀವಿ. ಈ ರೀತಿಯಾಗಿ ಪಂಚವಿಧ ವಾತದ ದಾರಿಯನ್ನ ಶುದ್ಧಿ ಮಾಡುವಂತಹ ಪ್ರಕ್ರಿಯೆಯನ್ನೇ ಪಂಚಕರ್ಮ ಅಂತ ಕರಿತೀವಿ.